ತೊಗೊಳ್ಚುವಿಕೆ. ಸುಮ್ಮನೆ ಗಮನಿಸಿದ್ರೆ ನಮ್ಮ ಬಯಲಾಟಗಳಲ್ಲಿ ಯಾವೆಲ್ಲ ಎರಡು ಲೋಕಗಳು ಪರಸ್ಪರ ಮುಖಾಮುಖಿ ಆಗ್ತಿವೆ ಅಂತ ನಾವು ಗಮನಿಸಬಹುದು. ಅದು ಮಾರ್ಗದೊಳ್ಳು ದೇಸಿಯೊಳಗೆ ಹೋಗುವುದು ಮತ್ತು ಮಾರ್ಗದಲ್ಲಿ ತಳ್ಳುವುದ ಬೇರೆ ಬೇರೆ ಅವತಾರಗಳು ಅದರಲ್ಲಿ ಇರ್ಬೋದು. ನಾನು ಬಹಳ ಆದರೆ ಪ್ರಶ್ನೆ ಏನು ಅಂದರೆ, ಈ ಬಗೆಯ ತಗೊಳ್ಚುವಿಕೆ, ಈ ಬಗೆಯ ಮಿಲನ, ಈ ಬಗೆಯ ಕೂಡಿಸುವಿಕೆಯಿಂದ ಆದ ಪರಿಣಾಮ ಏನು? ನನ್ನ ಪ್ರಕಾರ ನಮ್ಮ ಗ್ರಾಮೀಣ ಜನಪದದ ಪ್ರಜ್ಞೆಯ ಮೇಲೆ ಸಂಸ್ಕೃತ ಭೂಯಿಷ್ಠವಾದ ನಡುಗನ್ನಡವನ್ನು ಈ ಬಯಲಾಟಗಳು ಹೇರಿದವು. ಆ ಹೇರಿಕೆ ಅಂಶ ಈಗಲೂ ಇದೆ. ಯಾಕಂದರೆ ಡೈಲಾಗ್ಗಳನ್ನು ಹೇಳಲಾಗದೆ ಒದ್ದಾಡುವ, ತಪ್ಪಾಗಿದ್ದಕ್ಕೆ ಮಾಸ್ತರಿಂದ ಬಯಸಿಕೊಳ್ಳುವ ಮತ್ತು ಹಿಂದ್ಗಡೆನೇ ನಮ್ಮನ್ನು ಕರೆಕ್ಟ್ ಮಾಡುವಂಥ ಒಬ್ಬ ಪ್ರೂಫ್ ರೀಡರ್ ಓಡಾಡುವ ಅದೆಲ್ಲ ಇದೆಯಲ್ಲ, ಯು ಡೋಂಟ್ ಸಿ ಇನ್ ಯಕ್ಷಗಾನ, ಯು ಡೋಂಟ್ ಸಿ ಪಾರಿಜಾತ, ಯು ಡೋಂಟ್ ಸಿ ರಾಧನಾಟ, ಯು ಡೋಂಟ್ ಸಿ ಕಂಪ್ನಿ ನಾಟ, ಸಿನಿಮಾದಗಳಲ್ಲೂ ಇದೆ. ಬಿಕಾಸ್ ಅವ್ನು ಯಾಕೆ ಅವ್ರಿಗೆ, ಯಾಕಂದರೆ ನಮಗೆ ಹಳಗನ್ನಡ ಪಾಠ ಮಾಡೋ ಮೇಟ್ಗಳಿಗೆ ಕಷ್ಟ ಆಗಿರೋ ಥರದಲ್ಲಿ ಆ ಟೆಕ್ಸ್ಟ್ಗಳಿವೆ. ಇದಕ್ಕೆ ಕಾರಣ ಎಲ್ಲ ಯಕ್ಷಗಾನ ಕವಿಗಳು ಅಪ್ರಕಾಶದ ಜಂಗಮರು ಮತ್ತು ಬಹಳ ಅಪರೂಪ ಈ ಟೆಕ್ಸ್ಟ್ಗಳನ್ನು ಬೇರೆ ಸಮುದಾಯಗಳು. ನಮ್ಮ ಈ ಧ್ವಂಸರೇ ಪಟ್ಟಿ ಮಾಡಿರುವ ಪ್ರಕಾರ ಎಲ್ಲರೂ ಈ ಎರಡು ಜಾತಿಗೆ ಮತ್ತು 19ನೇ ಶತಮಾನ ಮತ್ತು 20ನೇ ಶತಮಾನದ ಮಧ್ಯಭಾಗದಲ್ಲಿ ಅವರ ಶಿಕ್ಷಕರು. ದ ಕ್ವಶನ್ ಈಸ್, ಯಾಕೆ ಈ ಎರಡು ಸಮುದಾಯದ ಜನರಿಗೆ, ಶಿಕ್ಷಕರಿಗೆ ಈ ಬಯಲಾಟಗಳನ್ನು ಸೃಷ್ಟಿ ಮಾಡಬೇಕು ಅನ್ನಿಸ್ತು ಮತ್ತು ಹಳಗನ್ನಡ ಅಥವಾ ನಡುಗನ್ನಡದ ಪಠ್ಯಗಳನ್ನು ಷಟ್ಪದಿ, ಸಾಂಗತ್ಯ ಅವುಗಳಿಂದ ಹೆಚ್ಚು ಈ ಛಂದಸ್ಸುಗಳೇ ಮುಖ್ಯವಾಗಿ ಷಟ್ಪದಿ ಮತ್ತು ಸಾಂಗತ್ಯಗಳನ್ನು ಬಳಸಿದ್ದಾರೆ, ನಡುಗನ್ನಡ ಬಳಸಿದ್ದಾರೆ ಮತ್ತು ಪುರಾಣದ ಕಥೆಗಳನ್ನು ಮಹಾಭಾರತ, ರಾಮಾಯಣ ತಂದಿದ್ದಾರೆ. ಸಂಸ್ಕೃತ ಭೂಯಿಷ್ಠ ಭಾಷೆಯಲ್ಲಿ ಬಯಲಾಟ ಕಟ್ಟಿದ್ದಾರೆ. ಇದನ್ನು ಯಾರು ಆಡಬೇಕು? ಏನು ಸಂಪರ್ಕನೇ ಇಲ್ಲಿರುವಂಥ ನಮ್ಮ ಗ್ರಾಮೀಣ ರೈತಾಪಿ ಜನ ಆಡಬೇಕು. ಇದು ಇವುಗಳ ನಡುವಿನ ಈ ತಗುಳ್ಚುವಿಕೆ ಇದೆಯಲ್ಲ, ಇದು ಏನೇನು ಮಾಡಿದೆ ಅಂತ ನಾವು ನೋಡಬೇಕಾಗಿದೆ. ಸೊ ಯಾಕೆ ನಮ್ಮ ಈ ಪಠ್ಯಕರ್ತೃಗಳು ಎರಡು ಮೇಲ್ಜಾತಿಗೆ ಸೇರಿದವರು ಮತ್ತು ಶಾಲಾ ಮಾಸ್ತರು ಮತ್ತು ಮಹಾಭಾರತದ ರಾಮಾಯಣದ ಕಥೆಗಳನ್ನು ಆ ಕ್ಲಿಷ್ಟ ಭಾಷೆ, ಕೆಲವು ಡೈಲಾಗ್ಗಳನ್ನು ಇವರೇ ಕೋಟ್ ಮಾಡಿದ್ದಾರೆ, ಶೆಟ್ಟರು ಕೋಟ್ ಮಾಡಿದ್ದಾರೆ. ನಮಗೆ ಉಚ್ಚಾರ ಮಾಡೋಕ್ಕಾಗಲ್ಲ. ಅದು ಇಷ್ಟು ದೊಡ್ಡ ಡೈಲಾಗ್ಗಳನ್ನು ಕಂಠಪಾಠ ಮಾಡೋಕ್ಕೆ ಆ ನಟರು ಎಷ್ಟು ಕಷ್ಟಪಟ್ಟಿರ್ಬೋದು, ರೈತಾಪಿಗಳು ಎಷ್ಟು ಬಯಸ್ಕೊಂಡಿರ್ಬೋದು ಅಂತ ಊಹೆಗೆ ಬಿಟ್ಟಿದ್ದು. ಬಹುಶಃ ತಾಲೀಮ್ ಮನೆಗೆ ಹೋಗಿದ್ರೆ ಈ ತಮಾಷೆಗಳೆಲ್ಲ ಸಿಗ್ತಾ ಇತ್ತು ಅಂತ ಕಾಣ್ತದೆ. ಈ ಮೂಲಕ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಸಮುದಾಯದ ಕ್ರಿಯೇಟಿವಿಟಿ ತನ್ನ ಒಳಗಿಂದಲೇ ಒಂದು ರಂಗಭೂಮಿಯನ್ನು ರೂಪಿಸಿಕೊಳ್ಳುವುದು ಒಂದು ವಿಧಾನ ಅಂದರೆ, ಬೇರೆ ಯಾರೋ ಹೊರಗಡೆಯಿಂದ ಹೇರೋದು ಇನ್ನೊಂದು ವಿಧಾನ ಇದೆ. ನನ್ನ ಪ್ರಕಾರ ಪಾರಿಜಾತ ಒಳಗಿಂದಲೇ ಹುಟ್ಟಿಕೊಂಡ ರಂಗಭೂಮಿ. ನನ್ನ ಪ್ರಕಾರ ಯಕ್ಷಗಾನ ಒಳಗಿಂದಲೇ ಹುಟ್ಟಿಕೊಂಡ ರಂಗಭೂಮಿ. ಈಗ ಅದಕ್ಕೆ ಬೇಕಾದಂಥ ಒಂದು ತರಬೇತಿ, ಭಾಷಾ ಕುಶಲತೆ ಎಲ್ಲ ಆ ಕಲಾವಿದರಲ್ಲಿ ಇವೆ. ಮತ್ತು ಸಣ್ಣಾಟ, ಡಪ್ಪಿನಾಟ, ನಮ್ಮ ಸಂಘಬಾಳ ಒಳಗಿಂದಲೇ ಹುಟ್ಟಿಕೊಂಡ ರಂಗಭೂಮಿ. ಹೀಗಾಗಿ ಆ ಕಲಾವಿದರಿಗೂ ಆ ಕಥೆಗೂ ಆ ಭಾಷೆಗೂ ಒಂದು ಸಂಬಂಧ ಇದೆ, ಒಂದು ಆತ್ಮೀಯ ಸಂಬಂಧ ಇದೆ. ನನ್ನ ಪ್ರಕಾರ ಇಲ್ಲಿ ಒಂದು ಆ ಸಂಬಂಧ ಕಡಿದು. ಹೀಗಾಗಿ ಡೈಲಾಗ್ ತಪ್ಪು ಹೇಳೋದು, ಇಳಿಪಾಠ ಮಾಡೋದು, ಕಂಠಪಾಠ ಮಾಡೋದು, ಬಯಸ್ಕೊಳ್ಳೋದು. ನಮ್ಮ ವೃತ್ತಿ ರಂಗಭೂಮಿ ಕೂಡ ನಮ್ಮ ಚರಿತ್ರೆಯ ಒತ್ತಾಸೆಯಿಂದ ಹುಟ್ಟಿಕೊಂಡಿದ್ದದು. ಇಂಗ್ಲಿಷ್ ಕಂಪನಿ ಥಿಯೇಟರಿಂದ ನಮ್ಮ ಅದು ಒಳಗಡೆ ಚಾರಿತ್ರಿಕ ಒತ್ತಾಸೆಯಿಂದ ಹುಟ್ಟಿಕೊಂಡಿದ್ದು. ಸೊ ಥಿಯೇಟರ್ಗಳು ಸಮುದಾಯದ ಒಳಗಿಂದಲೇ ಹುಟ್ಟಿಕೊಳ್ಳುವ, ಚಾರಿತ್ರಿಕ ಒತ್ತಾಸೆಯಿಂದ ಹುಟ್ಟಿಕೊಳ್ಳುವ ಒಂದು ಭಾಗ ಇದ್ದರೆ, ಈ ಶಿಕ್ಷಕರಾದವರು ಈ ಪುರಾಣ ಮತ್ತು ಮಹಾಭಾರತ ಕಥೆಗಳನ್ನು ಬಯಲಾಟಗಳಾಗಿ ಮಾಡಿ ಈ ರಂಗಭೂಮಿ ಹಳ್ಳಿಗಳ ಮೇಲೆ ಹಾಕಿದ್ರಲ್ಲ, ಇದರಿಂದ ಏನೇನು ಪರಿಣಾಮ ಆಗಿವೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಈ ಪುರಾಣಗಳ ಹೇರಿಕೆ, ಯಾಕಂದರೆ ಪುರಾಣಗಳ ಹೇರಿಕೆ ಇದೆಯಲ್ಲ, ಅದು ಭಾಳ ಡೀಪ್ ಆದ ಕಲ್ಚರಲ್ ಪಾಲಿಟಿಕ್ಸ್ ಇರ್ತದೆ. ನನಗೆ ಇದು ಗೊತ್ತಿದೆ, ನಮಗೆಲ್ಲ ಇದು ತಿಳ್ಕೊಂಡಿರ್ಬೇಕು. ಬರೀ ಯಾರಾದರೂ ಒಂದು ಟೆಕ್ಸ್ಟನ್ನು, ಒಂದು ನಾಟಕವನ್ನು ಜನರ ಮೇಲೆ ಹೇರಿದರೆ ಅವ್ರು ಹಾಗೆ ಅದನ್ನು ಕ್ಯಾರಿ ಮಾಡಲ್ಲ. ಅದಕ್ಕೆ ಒಳಗಡೆ ಬಂಡಾಯದಿಂದ ಅದಕ್ಕೆ ಬೇರೆ ರೂಪನೇ ಕೊಟ್ಬಿಡ್ತಾರೆ. ಅದನ್ನು ನಾವು ಚರ್ಚೆ ಮಾಡಬೇಕಾಗಿದೆ ನಾನು ಭಾವಿಸ್ತೇನೆ. ಯಾಕಂದರೆ ಪುರಾಣದ, ಮಹಾಭಾರತದ, ರಾಮಾಯಣದ ವಸ್ತುಗಳನ್ನು ಪುನರ್ರಚನೆ ಮಾಡಿ ಒಂದು ಹೊಸ ಜನಪರ ಆಶಯಗಳೊಂದಿಗೆ ಮಂಡಿಸಿದ ದೊಡ್ಡ ಕೃತಿ ಪರಂಪರೆ ನಮ್ಮ ಕನ್ನಡ ಕಾವ್ಯದಲ್ಲಿ ಇದೆ. ಕುವೆಂಪು ಅದು ಇದು ಏನು, ಆದರೆ ಇವು ಏನು ಮಾಡ್ತೀವಿ, ಅವುಗಳನ್ನು ನಾವು ಜೊತೆಲಿಟ್ಟು ನೋಡಬೇಕು ಅಂತ ಹೇಳಿ ಅನಿಸ್ತದೆ. ಮತ್ತು ನಮ್ಮಲ್ಲಿ ಚಿತ್ರಕಾವ್ಯವನ್ನು ಕನ್ನಡ ಕಾವ್ಯಮೀಮಾಂಸೆಯಲ್ಲಿ ನಾವು ದೊಡ್ಡದಾಗಿ ತಗೊಂಡೇ ಇಲ್ಲ. ಯಾಕಂದರೆ ಚಮತ್ಕಾರ, ಬರೀ ಶಬ್ದಗಳಲ್ಲಿ ಆಟ, ಪಂಡಿತ ಕವಿಗಳು. ಇದು ಚಿತ್ರಕಾವ್ಯದ ಇನ್ನೊಂದು ರೂಪ ಇದೆ.
ಒಂದು ಟಕಾರ ಶಬ್ದ ಬರಬೇಕು ಅಂದ್ರೆ ಅವನು ಇಡೀ ಇದರಲ್ಲಿ ಟಕಾರ ಬರಬೇಕು, ಟಕಾರ ಬರಬೇಕು ಅಂದ್ರೆ ಟಕಾರ. ಅಫ್ಕೋರ್ಸ್ ದೇ ಹ್ಯಾವ್ ಪ್ಲೇಡ್ ವಿತ್ ವರ್ಡ್ಸ್, ಪ್ಲೇಡ್ ವಿತ್ ಲ್ಯಾಂಗ್ವೇಜ್. ಸೊ ಕಾಲಿನ ಹೀಗೆ ಜಗ್ಗಂತ ಹೊಡೆಯೋದಕ್ಕೂ, ಆ ಶಬ್ದ ಮಹಾಪ್ರಾಣ ಆಗಿರೋದಕ್ಕೂ, ಅದು ಢ ಆಗಿರೋದಕ್ಕೂ ಅನುರಣನೆ ಇದೆಯಲ್ಲ, ಅನುಪ್ರಾಸಗಳ ಅನುರಣನೆ, ಅದು ಬಹಳ ಅದ್ಭುತವಾಗಿ ದುರ್ಗಾರಾಜರು ಅನಲೈಸ್ ಮಾಡಿದ್ದಾರೆ. ಆದರೆ ಅದು ನಮ್ಮ ಕನ್ನಡ, ಅದರಲ್ಲಿ ಕಾವ್ಯ ಪ್ರಜ್ಞೆ ಇಲ್ಲ ಅಂತ. ಸಂಖ್ಯಾಬಳ್ಳ ಹಾಡುಗಳು ಕೇಳೋದು ಬಹಳ ಶ್ರೇಷ್ಠವಾದ ಕಾವ್ಯ. ಇವಾಗ ಕುಂಬಾರ ಹಾಡುಗಳು ಕೇಳಿದ್ರು ಅವ್ರು ಎಷ್ಟು ಸಂಸ್ಕೃತ ಭೂಯಿಷ್ಠರು ಅಂದ್ರೆ, ಬಳಗಾನೂರು ಹೆಸರನ್ನ ಬಂಧು ಶತ ಅಂತ ಅನುವಾದ ಮಾಡ್ಕೊಂಡಿದ್ದಾನೆ ಆ ಕವಿ. ಬಂಧು ಅಂದ್ರೆ ಬಳಗ, ಶತ ಅಂದ್ರೆ 100. ಕನ್ನಡದ ಬಳಗಾನೂರನ್ನ ಬಂಧು ಶತ. ನಿಮ್ಮೂರು ರಾಮಸಾಗರ, ರಾಮಾಬ್ದಿತ್ತೆ. ಆದರೆ ಅಷ್ಟು ಸಂಸ್ಕೃತ ಪ್ರೇಮ. ದ್ರೌಪದಿ ಬಾಯಲ್ಲಿ, ಕರ್ಣನ್ ಬಾಯಲ್ಲಿ, ಧರ್ಮರಾಯನ ಬಾಯಲ್ಲಿ ಎಷ್ಟು ಸಂಸ್ಕೃತ ಹಾಕಿದ್ದಾರೆ ಅಂದರೆ, ರಾಸಪ್ರಿಯತೆ. ಬಹಳ ದೊಡ್ಡ ಕಾವ್ಯವನ್ನು ಸೃಷ್ಟಿ ಮಾಡೋಕ್ಕೆ ಆಗಿಲ್ಲ. ಭಾವನಾತ್ಮಕವಾಗಿ ಈ ಪದಗಳ ಆಟ ಎಂಜಾಯ್ ಮಾಡ್ಬೋದು. ನಾಟಕದಲ್ಲಿ ಡೈಲಾಗನ್ನು ಕೇಳಿ ನೀವು ತೆಗೆದು ನೋಡಿ, ಥಿಯೇಟರ್ನ ತೆಗೆದು ಟೆಕ್ಸ್ಟ್ ನೋಡಿದ್ರೆ ಯು ಕಾಂಟ್ ಎಂಜಾಯ್.